ಸಕ್ಕತ್ತು ಪ್ರತಿಷ್ಠಾನದ ಕುಟುಂಬದವರಿಂದ ವಿನಂತಿ. ಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ मनसा स्मरामि वसिष्ठवामदेवादिवन्दितमहागणपतिं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं सततं महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं. ಧನ್ಯವಾದಗಳು. ರವೀಂದ್ರ ಜೋಯಿಸ್ ರವರಿಂದ ಸ್ವಾಗತ ಭಾಷಣ. ಗಣ್ಯರೇ ಹಾಗೂ ಇಲ್ಲಿಗೆ ಅಭಿಮಾನ ಹಾಗೂ ಪ್ರೀತಿಯಿಂದ ಆಗಮಿಸಿರುವ ಮಹನೀಯರೇ, ಮಹಿಳೆಯರೇ ಹಾಗೂ ಮಿತ್ರರೇ, ಇಂದು ಎಲ್ಲರಿಗೂ ಗೊತ್ತಿರುವಂತೆ ಬಣ್ಣದ ಸಕ್ಕಟ್ಟು ಪ್ರತಿಷ್ಠಾನ ಇದು ಅವರ ಸಕ್ಕಟ್ಟು ದಕ್ಷಿಣಾಯಣೆಯವರ ಮಗ ಅಂತ ಮಂಜುನಾಥಯ್ಯವರು ಯಕ್ಷಗಾನ ಕಲಾವಿದರನ್ನು ಅವರ ಶಕ್ತಿ ಅನುಸರಿಸಿ ಶಕ್ತಿ ಮೀರಿ ಪ್ರೋತ್ಸಾಹಿಸುವ ಒಂದು ನಿಟ್ಟಿನಲ್ಲಿ ಈ ಬಣ್ಣದ ಸಕ್ಕಟ್ಟು ಪ್ರತಿಷ್ಠಾನವನ್ನು ಆರಂಭಿಸಿದ್ದಾರೆ. ಅದೇ ರೀತಿ ನಾವು ಅದೇ ಈಗ ನಾವು 3ನೇ ವರ್ಷ ಇದರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಅದರಲ್ಲಿ ಕಳೆದ ವರ್ಷ ನಾವು ಗೋಪಾಲ್ ಹಿರಿಯಡ್ಕ ಪ್ರಸಿದ್ಧ ಮದ್ದಳೆವಾದಕರಂತಹ ಹಿರಿಯಡ್ಕ ಗೋಪಾಲ್ ಅವರನ್ನು ಸನ್ಮಾನಿಸಿದ್ದೇವೆ ಪ್ರತಿಷ್ಠಾನ ಪರವಾಗಿ. ಇವತ್ತು ಮತ್ಯಾಡಿ ನರಸಿಂಹಶೆಟ್ಟಿ ಅವರನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ಭಾಗವತರಾಗಿ 40ಕ್ಕೂ ಹೆಚ್ಚು ವರ್ಷಗಳಿಂದ ಭಾಗವತರಾಗಿ ಅವರನ್ನು ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಕೇಳಿಕೊಂಡಾಗ ತುಂಬ ದೂರ ಇದ್ದು ಪ್ರಯಾಣ ತುಂಬ ಕಷ್ಟ ಆದರೂ ಯಾವುದೇ ಸಂಕೋಚ ಇಲ್ಲದೆ ನಮಗೆ ತುಂಬ ಒಂದು ಪ್ರೀತಿಯಿಂದ ಈ ಕಾರ್ಯಕ್ರಮ ನಾನು ಬರ್ತೇನೆ ಅಂಥೇಳಿ ಬರುವಾಗಲೂ ಅವರಿಗೆ ತುಂಬ ತೊಂದರೆ ಆಗಿದೆ. ಆದರೂ ಅಷ್ಟೆಲ್ಲ ಕಷ್ಟಗಳನ್ನು ಕೊಂಡು ನಮ್ಮ ಒಂದು ಮೇಲಿನ ಅಭಿಮಾನ ಪ್ರೀತಿಯಿಂದ ಈ ಆಗಮಿಸಿರುವಂಥ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಶ್ರೀಮಾನ್ ಭೀಮೇಶ್ ಜೋಶಿಯವರನ್ನು ನಮ್ಮ ಪ್ರತಿಷ್ಠಾನದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಶೇಷಪ್ಪ ಇವರನ್ನು ಶೇಷಪ್ಪಯ್ಯ ಅವರು ಪುಷ್ಪವನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ಅಲ್ಲೇ ನಾವು ಈ ಕಾರ್ಯಕ್ರಮಕ್ಕೆ ಸತೀಶ್ ಬಲ್ಲಾಳ್ ಸತೀಶ್ ಬಲ್ಲಾಳ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಅಭಿಮಾನ ಹಾಗೂ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಪ್ರತಿಷ್ಠಾನ ಪರವಾಗಿ ಸ್ವಾಗತಿಸ್ತೇನೆ. ಸತೀಶ್ ಬಲ್ಲಾಳರು ಕ್ಷಮಿಸಬೇಕು. ಇವರನ್ನು ಮಂಜುನಾಥಯ್ಯವರು ಪುಷ್ಪವನ್ನು ನೀಡಿ ಗೌರವಿಸಿದ್ದಾರೆ.
ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ 6 ಯಕ್ಷಗಾನ ಮೇಳಗಳ ವ್ಯವಸ್ಥಾಪಕರಾದಂತಹ ಶ್ರೀಯುತ ಕಿಶನ್ ಹೆಗಡೆ ಅವರನ್ನು ಪ್ರತಿಷ್ಠಾನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರನ್ನು ಜಯರಾಮ್ ಸಕಟ್ಟು ಇವರು ಪುಷ್ಪ ನೀಡಿ ಗೌರವಿಸಿದ್ದಾರೆ. ಹತ್ತಿರ ಕರೀರಿ, ಹತ್ತಿರ ಬಹುಮಾನ ಕೊಟ್ಟ ಮಾಡ್ತಾರೆ. ನೆಕ್ಸ್ಟ್ ಗೌರವಿಸಿಲ್ಲ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಯುತ ಕಂದಾವರ ರಘುನಾಥ್ ಶೆಟ್ಟಿ ಅವರನ್ನು ಪ್ರತಿಷ್ಠಾನ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಇವರಿಗೆ ವಿಶ್ವೇಶ್ವರಯ್ಯಜಿಯವರು ಪುಷ್ಪವನ್ನು ನೀಡಿ ಗೌರವಿಸ್ತಾರೆ. ಬನ್ನಿ, ಉಳ್ಳಿ ಬನ್ನಿ. ನೆಕ್ಸ್ಟ್ ನಮಃ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಮಿತ್ರರಾದ ಕೊಲ್ಲೂರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಅರುಣ್ ಪ್ರಕಾಶ್ ಶೆಟ್ಟಿ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರನ್ನು ರಾಮಕೃಷ್ಣ ಬಸರವರು ಪುಷ್ಪ ನೀಡಿ. ಅಲ್ಲದೆ ಮುಖ್ಯವಾಗಿ ನಮ್ಮ ಇಂದಿನ ಸನ್ಮಾನವನ್ನು, ಪ್ರತಿಷ್ಠಾನದ ಪರವಾದ ಸನ್ಮಾನವನ್ನು ಪಡೆಯುವಂತಹ ಅವರನ್ನು ಸನ್ಮಾನಿತರಾದಂತಹ ಶ್ರೀಯುತ ಮತ್ಯಾಡಿ ನರಸಿಂಹಶೆಟ್ಟಿ ಇವರು ಯಕ್ಷಗಾನ ಭಾಗವತರಾಗಿ ತುಂಬ 40 ವರ್ಷಕ್ಕೂ ಹೆಚ್ಚು ಕಾಲ ಭಾಗವತರಾಗಿ ಸೇವಿಸುತ್ತಿದ್ದಾರೆ. ಅವರನ್ನು ನಾವಿನ್ನು ಸನ್ಮಾನಿಸಿದ್ದೇವೆ. ಅವರು ನಮ್ಮ ಪ್ರತಿಷ್ಠಾನದ ಪರವಾಗಿ ಅವರನ್ನು ಹಾರ್ದಿಕವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಿರಣ್ಯವರು ಶ್ರೀ ಮತ್ಯಾಡಿ ನರಸಿಂಹ ಶೆಟ್ಟರವರನ್ನು ಪುಷ್ಪ ನೀಡಿ ಗೌರವಿಸ್ತಾರೆ. ಅಭಿಮಾನಿಗಳಾದ ನಿಮ್ಮೆಲ್ಲರನ್ನು, ಹಾಂ, ಅಲ್ಲದೆ ಸಕ್ಕಟ್ಟು ಲಕ್ಷ್ಮೀನಾರಾಯಣವರ ಸಹೋದರರಾದಂಥ ಮತ್ಯಾಡಿ ಶ್ರೀನಿವಾಸ್ ಅವರನ್ನು ವೇದಿಕೆಗೆ ಇರುವಂತಹ ಮೊಟೊರೋಲಾ ಕಂಪನಿಯ ಇಂಜಿನಿಯರ್ ಆದಂತಹ ಶ್ರೀ ಮಹಾಬಲೇಶ್ ಹೆಗಡೆ ಅವರನ್ನು ಹಾರ್ದಿಕ, ಅಲ್ಲದೆ ಅಭಿಮಾನಿಗಳಾದ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಿದ ರವೀಂದ್ರ ಜೋಯಿಸ್ ರವರಿಗೆ ಸ್ವಾಗತ. ಅವರಿಗೆ ರಾಜಶೇಖರ್ ಸಕ್ಕಟ್ಟು ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಮಾತು ರಾಜಶೇಖರ್ ಸಕ್ಕಟ್ ಅವರಿಂದ. ಗಣ್ಯರಿಗೆ ನಮಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಇಲ್ಲಿ ಅಂತ ಹೇಳಿದರೆ, ನನ್ನ ಬಾಲ ಭಾಷೆಗೆ ನೀವು ಕಿವಿ ಕೊಡ್ತೀರಂತ ನಾನು ಭಾವಿಸಿದ್ದೇನೆ. ನಮ್ಮ ಅಜ್ಜ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ ಅವರ ಒಂದು ಸವಿ ನೆನಪಿಗಾಗಿ, ಅವರ ಒಂದು ನೆನಪು ಸದಾ ಇರಬೇಕು. ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಅಷ್ಟು ಸಾಧನೆ ಮಾಡಿರಬೇಕು. ಯಾವುದೇ ನಮಗೀಗ ಒಂದು ಕ್ಷೇತ್ರದಲ್ಲಿ ನಾವು ಮುನ್ನುಗ್ಗಿದಾಗ ಅದರಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಗಗಳನ್ನು ತಿಳಿದು ಆ ಒಂದು ಕ್ಷೇತ್ರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದಾಗ ಅದಕ್ಕೆ ದೊರೆತಂಥ ಮಾನ್ಯತೆ ಮತ್ತೆ ಯಾವುದಕ್ಕೂ ದೊರೆಯುವುದಿಲ್ಲ. ಆ ಲೆಕ್ಕದಲ್ಲಿ ನಮ್ಮ ಅಜ್ಜ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯನವ್ರನ್ನ ನಾವು ನೆನಪಿಸ್ಕೊಳ್ಳದಿದ್ರೆ, ಯಕ್ಷಗಾನದಲ್ಲಿ ಒಂದು ಪ್ರಸಿದ್ಧ ಪ್ರಾಕಾರ ಆದಂಥ, ಅದರಲ್ಲೂ ಪ್ರಸಿದ್ಧವಾದ ಈ ಒಂದು ಯಕ್ಷಗಾನದಲ್ಲಿ ಇರತಕ್ಕಂಥ ಒಂದು ಮುಖ್ಯವಾದ ಭಾಗ ಅಂತಲೇ ಹೇಳ್ಬೋದು ಈ ಬಣ್ಣದ ವೇಷ. ಇವತ್ತು ಕಳೆ ಹೊಂದುತ್ತಾ ಇದೆಯೋ, ಆ ಒಂದು ಶ್ರಮ ಪಡಲಿಕ್ಕೆ ನಮ್ಮಲ್ಲಿ ಉದಾಸೀನತೆ ಇದೆಯೋ ಯಾಕೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿನ ಸಂದರ್ಭದಲ್ಲಿ ಬಡಗತಿಟ್ಟಿನಲ್ಲಿ ಬಣ್ಣದ ವೇಷ ಇದೆಯೋ ಇಲ್ಲೋ ಅನ್ನತಕ್ಕಂಥ ಒಂದು ಗೊಂದಲ ನಮಗೆ ಬರ್ತಾ ಇದೆ. ಇದು
ಕೇವಲ ತೆಂಕುತಿಟ್ಟಿನ ಮಾತ್ರ ಅನ್ನುವಂಥ ಭಾವನೆಗೆ ನಾವು ಇತ್ತೀಚೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಇವತ್ತು ಆ ಒಂದು ಬಣ್ಣದ ವೇಷದಲ್ಲಿ ಪ್ರಸಿದ್ಧತೆಯನ್ನು ಪಡೆದಂಥವರಿಗೆ ನಾವು ನಮಿಸಬೇಕಾಗ್ತದೆ. ಹಾಗೆ ಅವರು ಕೇವಲ ಯಕ್ಷಗಾನದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರಲಿಲ್ಲ. ಸಾಂಸಾರಿಕವಾಗಿ ನೋಡದಿದ್ರು ಇಡೀ ನಮ್ಮ ಬ್ರಿಟಿಷರು ಹೇಗೆ ಅಮೇರಿಕ ದೇಶಕ್ಕೆ ಹೋಗಿ ಒಂದು ಹೊಸ ದೇಶವನ್ನು ಕಟ್ಟಿ ಇವತ್ತು ಪ್ರಪಂಚ ಮುಖದಲ್ಲಿ ಉನ್ನತ ದೇಶವಾಗಿ ಡೆವಲಪ್ಮೆಂಟ್ ಬಹಳ ಬೆಳವಣಿಗೆ ಹೋದಂಥ ದೇಶವಾಗಿ ಇವತ್ತು ಹೇಗೆ ಹೊರಹೊಮ್ಮಿದೆಯೋ ಹಾಗೆಯೇ ನಾವು ಆ ರೀತಿ ಸಮೀಕರಿಸುವುದಾದರೆ ಸಕ್ಕಟ್ಟಿನಿಂದ ಈ ಸೌಕೂರಿಗೆ ಬಂದು ತನ್ನ ಸಂಸಾರವನ್ನು ಬೀಡನ್ನು ಬಿಟ್ಟು ಈ ಸಂಸಾರದ ನೌಕೆಯನ್ನು ಸಾಗಿಸಿಕೊಂಡು ಇತ್ತ ಯಕ್ಷಗಾನವನ್ನು ನೋಡಿಕೊಂಡು ಆ ಒಂದು ತನ್ನ ಕಾರ್ಯದಲ್ಲಿ ತತ್ಪರರಾಗಿ ಅವರು ನಡೆಸಿದಂಥ ಆ ಒಂದು ಕೆಲಸಕ್ಕೆ ನಾವು ಮೆಚ್ಚಲೇಬೇಕಾದ್ರು. ಅವರು ಸಾಂಸಾರಿಕವಾಗಿ ಅವರು ಮನೆಯ ಕೆಲಸಗಳಲ್ಲಿ ಎಷ್ಟು ಪರಿಪೂರ್ಣರು ಅಂತ ಹೇಳಿದರೆ ಸಂಪನ್ಮೂಲ ವ್ಯಕ್ತಿಗಳು ಅವರು ಮನೆಯ ವ್ಯಕ್ತಿ ಇದರಲ್ಲೂ ಕೆಲಸಗಳಲ್ಲಿ ಅವರು ಪರಿಪೂರ್ಣರೇ. ಯಾಕಂತ ಹೇಳಿದರೆ ಬುಟ್ಟಿ ಹಣಿಯುವುದಾಗಲಿ, ಆ ಒಂದು ಮದ್ದಳೆಯನ್ನು ತಯಾರು ಮಾಡುವುದಾಗಲಿ, ಹಾಗೆ ಒಂದು ವ್ಯವಸಾಯದಲ್ಲಿ ಆಗಲಿ ಅವರು ನಾವು ಈಗ ವಾಸಿಸುತ್ತಿರೋ ಮನೆಯನ್ನು ಅವರೇ ಕಟ್ಟಿದ್ದಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅವರಿಗೆ ನಿಷ್ಣಾತರು ಅಂತ ಹೇಳ್ಬೋದು. ನಮ್ಮ ಎಳೆಯ ವಯಸ್ಸಿನಲ್ಲಿ ಕ್ಷೌರಿಕನಾಗಿಯೂ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅವರು ಯಾವ ರೀತಿ ಅಂತ ಹೇಳಿದರೆ ಒಂದು ನಮಗೆ ತಾಯಿಯ ಮೊದಲ ಗುರು ಅಂತ ನಾವು ಏನು ಹೇಳ್ತೇವೆ ಅದು ನಮ್ಮ ಪಾಲಿಗೆ ಸುಳ್ಳು. ಅಜ್ಜಿನೇ ನಮ್ಮ ಮೊದಲ ಗುರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಶಾಲೆ ಬಿಟ್ಟು ಇದೇ ಸೌಕೂರು ಶಾಲೆ ಬಿಟ್ಟು ನಾವು ಇಲ್ಲಿ ಕೆಳಗಡೆ ನಮ್ದೊಂದು ಸಣ್ಣ ಹೋಟೆಲ್ ಇದ್ದಿತ್ತು, ಅದರಲ್ಲಿ ಅಜ್ಜ ಇರ್ತಿದ್ರು. ಬಂದ ಕೂಡಲೇ ನಮಗೆ ಗಣಿತ, ವ್ಯವಕಲನ, ಸಂಕಲನ ಪ್ರತಿಯೊಂದು ಇವತ್ತು ನಮಗೆ ನೆನಪಿದೆ ಅಂತ ಹೇಳಿದರೆ ಅದು ಅಜ್ಜನ ಒಂದು ಶಿಕ್ಷಣದ ಇಂದಾಗಿ ನಾವು ಇಷ್ಟು ಮುಂದುವರೆದಿದ್ದೇವೆ. ಅವರ ಗರಡಿಯಲ್ಲಿ ಪಳಗಿದಂಥ ನಾವು ಎಲ್ಲಿಯೂ ಜೀವನ ಮಾಡಲಿಕ್ಕೆ ಸಬಲರು ಅನ್ನತಕ್ಕಂಥದ್ದು ನಾವು ಈ ಮೂಲಕ ಆತ್ಮವಿಶ್ವಾಸದಿಂದ ಹೇಳಬಹುದು. ಇಡೀ ಪ್ರಪಂಚದ 26 ದೇಶವನ್ನು ತಿರುಗಿ, ಹಾಗೆ ಇಡೀ ಇಂಡಿಯಾವನ್ನು ತಿರುಗಿ ಕಾರಂತರಂಥ ಮಹಾಜ್ಞಾನಿಗಳು ಕಾರಂತರಲ್ಲಿ ಒಡನುಗೂಡಿ ಇಡೀ ಒಂದು ಪ್ರಪಂಚ ಪರ್ಯಟನೆ ಮಾಡಿ ಈ ಒಂದು ಯಕ್ಷಗಾನದ ಒಂದು ಉತ್ತುಂಗಕ್ಕೆ ಏರಿಸುವಲ್ಲಿ ನಮ್ಮ ಅಜ್ಜನ ಒಂದು ಸಾಧನೆಯೂ ಇದೆ ಅಂತ ಹೇಳುವಾಗ ಬಹಳ ಸಂತೋಷ ಆಗ್ತದೆ. ಆವಾಗ ಒಂದು ವಿದೇಶದಲ್ಲಿ ನೋಡುವಾಗ ನಾನು ಯಾವಾಗಲೂ ಅಜ್ಜನಿಗೆ ತಲೆಹರಟೆ ಮೊಮ್ಮಗ ಅಂದ್ರೆ ನಾನೇ ಅನಿಸ್ತದೆ. ಪ್ರತಿಯೊಂದು ಪ್ರತಿಯೊಂದು ಪ್ರಶ್ನೆಯನ್ನು ಅವ್ರಿಗೆ ಹಾಕ್ತಿದ್ದೆ. ವಿದೇಶದಲ್ಲಿ ಹೇಗಿರ್ತಿದ್ರು, ನೀವು ಒಟ್ರಾಶಿ ಮಾಡಿದ್ರೆ ಆಯಿತು, ಏನು ಸಮಸ್ಯೆ ಇಲ್ಲ ನಿಮಗೆ, ಅವ್ರಿಗೆ ಹೆಂಗೋ ಗಂಧಗಾಳಿ ಇಲ್ಲ ಅವರಿಗೆ ಯಕ್ಷಗಾನದ್ದು, ನೀವು ಹೇಗೆ ಮಾಡಿದ್ರು ನಡೀತದೆ ಅಂತ ಹೇಳಿದೆ. ಆವಾಗ ಅಜ್ಜ ಹೇಳಿದ್ರು, ಜಪಾನ್ನಲ್ಲಿ ಆ ರೀತಿ ಇರಲಿಲ್ಲ ಪರಿಸ್ಥಿತಿ, ನಮಗೆ ಬೇರೆ ದೇಶಗಳಲ್ಲಿ ಇದ್ರೂ ಸಹ ಬಹಳ ಕುಲಂಕುಷವಾಗಿ ನೋಡ್ತಾ ಇದ್ರು. ಇದೆಂಥ ಕಲೆ, ಇದರಲ್ಲಿ ಏನಿದೆ, ಒಂದು ಸ್ಟೆಪ್ ತಪ್ಪಾದಕ್ಕೆ ಒಬ್ಬ ಜಪಾನಿಗೆ ಎದ್ದು ನಿಂತು ಹೇಳಿದ್ನಂತೆ, ಇದು ಯಾವ ಸ್ಟೆಪ್ ನಿಮ್ದು ಅಂತ. ಹಾಗೆ ಮಂಡ್ರಿ ಹಾಕೋದು, ನಮ್ಮ ಯಕ್ಷಗಾನದಲ್ಲಿ ಮಂಡ್ರಿ ಹಾಕುವಂಥ ಒಂದು ಸಂಪ್ರದಾಯ ಇದೆ. ಅದು ಯಾಕೆ ಪ್ರತಿಯೊಂದು ಪ್ರಶ್ನೆ ಹಾಕ್ತಿದ್ರು ಅವರಲ್ಲಿ ಕ್ವಶನ್ ಮಾರ್ಕ್ಗಳು ಜಾಸ್ತಿ. ನಮಗದು ಸಂಪ್ರದಾಯ ಪರಂಪರೆ ಅಂತ ಹೇಳಿದ್ರೆ ನಾವು ಬಾಯಿ ಮುಚ್ಕೊಂಡು ಬಿಡ್ತೇವೆ. ಹಾಗೆ ವಿದೇಶಿಯನರು ಆ ಥರ ಅಲ್ಲ. ಅವ್ರು ಏನಂತೇಳಿ ಅವ್ರಿಗೆ ಉತ್ತರ ಸಮರ್ಥವಾಗಿ ಕೊಟ್ಟವರು ಶಿವರಾಮ್ ಕಾರಂತರ ಅಂತ ಹೇಳ್ಬೋದು. ಒಬ್ಬ ಮನುಷ್ಯ ಅತಿ ಉದ್ವೇಗಕ್ಕೆ ಹೋಗ್ಲಿ ಅಥವಾ ಅತಿ ಸಂತೋಷಕ್ಕೆ ಹೋಗ್ಲಿ ಆವಾಗ ಅವ ಏನು ಮಾಡ್ತಾನಂತ ಅವನಿಗೆ ಗೊತ್ತಾಗೋದಿಲ್ಲ. ಅವ್ನು ಮಂಡ್ರಿನೂ ಹಾಕ್ಬೋದು, ಹಾರಲೂಬಹುದು, ಕುಣಿಲೂಬಹುದು ಅನ್ನತಕ್ಕಂಥ ಮಾತನ್ನ ಹೇಳಿದರು. ಆವಾಗ ನನಗೆ ಆ ಒಂದು ಉತ್ತರದ ಮೂಲಕ ಸಂತೋಷ ದೊರೆಯಿತು. ಅವರ ಈ ಎಲ್ಲ ಸಾಧನೆಯನ್ನು ನಾವು ಕಲೆ ಹಾಕಿ ನಮ್ಮ ಕಂದವರು ರಘುರಾಮ್ ಶೆಟ್ಟರು ಬಹಳ ನಮಗೆ ಸಹಕಾರಿಗಳವರು, ಅಜ್ಜನ ಅಭಿಮಾನಿಗಳು. ಅವರೆಲ್ಲ ಅವರ ಪ್ರತಿಯೊಂದು ಜೀವನದ ಎಳೆಯನ್ನು ಬಿಡಿಸಿ ಅದನ್ನೊಂದು ಪುಸ್ತಕವಾಗಿ ನಾವು ಹೊರತರಲು ಈಗ 1 ವರ್ಷದಿಂದ ಬಹಳ ನಿಧಾನಗತಿಯಲ್ಲಿ ಅದು ಹೋಗ್ತಾ ಇದೆ. ಅದು ಇತ್ತೀಚಿನ 1-2 ತಿಂಗಳಲ್ಲಿ ಅದು ಬಿಡುಗಡೆ ಆಗ್ತದೆ. ಅವ್ರ ಬಗ್ಗೆ ನಾವು ಎಲ್ಲರೂ ತಿಳ್ಕೊಳ್ಬೋದು ಆದಂಥ ಇದು ಅದಕ್ಕೋಸ್ಕರ ನಾವು ಈ ಒಂದು ಪ್ರತಿಷ್ಠಾನವನ್ನು ಶುರು ಮಾಡಿದ್ದೇವೆ. ಈ ಪ್ರತಿಷ್ಠಾನದ ಹಿನ್ನೆಲೆ ಅಂತ ಹೇಳಿದರೆ ಪ್ರಥಮ ವರ್ಷ ನಾವು ಸಹಸ್ರಚಂದ್ರ ದರ್ಶನ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದೆವು. ಸಹಸ್ರಚಂದ್ರ ದರ್ಶನ ಮಾಡಿದಾಗ ಹಾಗೆ ಮತ್ತೆ ಬರುವ ವರ್ಷ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ದೇವತಾ ಕಾರ್ಯಕ್ರಮ ಮಾಡುವ ಅಂತ ಅನಿಸ್ತು. ಹಾಗೂ ಮಾಡಿದೆವು. ಹಾಗೆ ಯಕ್ಷಗಾನವನ್ನು ಮಾಡಿದೆವು ನಾವು, ಹಾಗೆ ತಾಳಮದ್ಲೆಯನ್ನು ಸಹ ಮಾಡಿದೆವು. ಹಾಗೆ ನಮಗನಿಸ್ತು ಈ ಒಂದು ಪರಂಪರೆ ಹೀಗೆ ಮುಂದುವರಿಲಿ, ಅವರ ಮೂಲಕವಾಗಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಲಿ ಅಂಥೇಳಿ ಅವರು ಇರುವಾಗಲೇ ಅವರ ಮೂಲಕ ಅವರು ಸಹೋದ್ಯೋಗಿಯಾದಂಥ ಹಿರೇಡ್ಕ ಗೋಪಾಲ್ ರಾಯರವರಿಗೆ ನಾವು ಸನ್ಮಾನವನ್ನು ನೆರವೇರಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಈ ಒಂದು ನಮ್ಮ ಸಣ್ಣ ಪ್ರತಿಷ್ಠಾನ ಇನ್ನು ಮುಂದೆ ದೊಡ್ಡದಾಗಬೇಕು. ಇವತ್ತು ನಾವು ಏನು ನಗದು 5,100 ರೂಪಾಯಿ ₹1 ಕೊಡ್ತಿದ್ದೇವೆ, ಅದು ಇನ್ನು 10,000ಕ್ಕೂ ಏರಬೇಕು ಅನ್ನತಕ್ಕಂಥ ಇಚ್ಛೆ ನಮಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವೀಗ
ಎಲ್ಲರೂ ಒಗ್ಗೂಡಿದಾಗ ಈ ಒಂದು ಕಾರ್ಯ ಯಶಸ್ಸಾಗ್ತದೆ ಅನ್ನತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತಿನ ಒಂದು ಗಣ್ಯರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದಿದ್ರೆ ಭೀಮೇಶ್ವರ ಜೋಶಿಯವರು. ಇವರು ಹೊರನಾಡಿನಿಂದ ಬಂದಂಥವ್ರು. ಹೊರನಾಡಿನ ಒಂದು ಅನ್ನಪೂರ್ಣೇಶ್ವರಿ ನಮ್ಮ ಈ ಸೌಕೂರಿಗೆ ಬಂದಿದ್ದಾಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೌಕೂರಿನ ಅನ್ನಪೂರ್ಣೇಶ್ವರಿಯು, ಸೌಕೂರಿನ ದುರ್ಗಾ ಪರಮೇಶ್ವರಿಯು, ಹೊರನಾಡಿನ ಅನ್ನಪೂರ್ಣೇಶ್ವರಿಯು ಒಂದಾದಂಥ ಒಂದು ಇದೊಂದು ಹೇಳ್ಬೋದಾಗಿದೆ. ಇವರಲ್ಲಿರತಕ್ಕಂಥ ಯಕ್ಷಗಾನ ಕಾಳಜಿ ಎಷ್ಟು, ಇವರು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಬರ ಹೇಳಿದ್ದೇವೆ ಅನ್ನೋದಕ್ಕೆ ನಮಗೊಂದು ನಿಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವಿಸೋದು ಸಮಂಜಸವೇ. ಇವರಿಗಿದ್ದಂಥ ಯಕ್ಷಗಾನ ಕಳಕಳಿ ಎಷ್ಟು ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಆಚೆ ಈಚೆ ಯಕ್ಷಗಾನದ ಒಂದು ಚಿತ್ರಣ ಈಗ ಬರ್ತಿದೆ. ಅವರು ಯಕ್ಷಗಾನದ ಮೂಲಕ ಅವರು ಸಿನಿಮಾದ ಬ್ಯಾಕ್ಗ್ರೌಂಡ್ ಆಗಿ ಅಲ್ಲಿಗೆ ಅವರು ತಕತೈ ಅಂತ ಕುಣಿಯುವಂಥ ಒಂದು ಶೋಚನೆಯ ಸ್ಥಿತಿ ಬಂದಿದೆ. ನಾವು ನೋಡ್ತಿದ್ದೇವೆ, ನಮ್ಗಿದು ಏನು ಅನಿಸ್ತಾ ಇರಲಿಲ್ಲ. ಯಕ್ಷಗಾನ ಇಷ್ಟು ಕೀಳುಮಟ್ಟಕ್ಕೆ ಹೋಗ್ತಾ ಇದೆ, ಇಲ್ಲಿ ಬರೀ ಕೇವಲ ಒಂದು ಹಿಂದೆ ಬ್ಯಾಕ್ಗ್ರೌಂಡ್ ಆಗಿ ಮಾತ್ರ ನಮ್ಗೆ ಉಳ್ಕೊಂಡಿದ್ಯಾ? ಆ ಒಂದು ಚಿಂತನೆಗಳನ್ನು ಅವ್ರನ್ನ ನಾವು ತಿಳ್ಕೊಳ್ಬೇಕಾಗಿದೆ. ನಾನು ರಾಜಾಂಗಣದ ಒಂದು ಫಂಕ್ಷನ್ಗೆ ಅವರಲ್ಲಿ ಹೋದಾಗ ಅವರು ಬಹಳ ತನ್ನ ಖೇದವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಅಂತ ಒಂದು ಯಕ್ಷಗಾನದ ಅಭಿಮಾನಿಯು, ಹಾಗೆ ಅವರಲ್ಲಿ ಯಕ್ಷಗಾನ ಕಮ್ಮಟ ಕೆಲವೊಂದು ನಡೆದಿದೆ. ಅದನ್ನು ಬಹಳ ಅವ್ರನ್ನ ಬಗ್ಗೆ ಅವ್ರನ್ನ ನಾವು ಭೇಟಿ ಆಗಬೇಕಿದ್ರೆ ಗಂಗಾಧರ ಭಟ್ ಅಂತೇಳಿ ಉತ್ತಮೇಶ್ವರ ಟೆಂಪಲ್ನ ಒಂದು ಅರ್ಚಕರನ್ನು ನಾವು ಭೇಟಿ ಮಾಡಿ ಅವರ ಒಂದು ಸಂಪರ್ಕ ಇವತ್ತು ನಮಗೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾವು ಮರೆಯುವಂತಿಲ್ಲ. ಹಾಗೆ ನಾವು ನಮ್ಮ ರಾಮಕೃಷ್ಣ ಅವರು ಇವತ್ತಿನ ಒಂದು ಮುಖ್ಯ ಅತಿಥಿಗಳಾಗಿ ನಾವು ಬರ ಹೇಳಿದ್ದೇವೆ. ಅವರು ಕಾರಣಾಂತರಗಳಿಂದ, ಯಾಕಂತ ಹೇಳಿದರೆ ಅವರು ಯಾರು ಸಂಬಂಧದಲ್ಲಿ ತೀರಿಕೊಂಡ ಕಾರಣ ಅವರಿಗೆ ಬರಲು ಅನಾನುಕೂಲವಾಗಿದೆ. ಅವರು ಸಹ ನಾವು ಈ ಒಂದು ಯಕ್ಷಗಾನ ಈಗ ನಾವು ಸಿನಿಮಾ ನಟರನ್ನು ಕರ್ಕೊಂಡು ಬರೋದು ಕೇವಲ ನಮಗಿಲ್ಲಿ ಜನ ಆಗಬೇಕು ಅನ್ನೋಂಥ ಯಾವುದೇ ಒಂದು ಕಾರಣಕ್ಕೋಸ್ಕರ ಅಲ್ಲ. ನಮ್ಮ ಮುಖ್ಯ ಉದ್ದೇಶ ಅಂತೇಳಿ ಅವರು ಯಕ್ಷಗಾನದಲ್ಲಿ ಬಹಳ ಒಂದು ನಿಷ್ಣಾತರು ಹಾಗೂ ಶ್ರೀಕೃಷ್ಣನ ವೇಷದಲ್ಲಿ ತುಂಬ ಒಂದು ಇದನ್ನು ಮೆರೆದವರು. ಹಾಗಾಗಿ ನಾವು ಅವ್ರನ್ನೊಂದು ಮಾತಾಡಿಸಿದಾಗ ನಮಗೊಂದು ಸಂತೋಷ ಸಿಗ್ತದೆ. ಯಕ್ಷಗಾನದ ಅಭಿರುಚಿ ಇದ್ದವ್ರು ನಾವು ತಂದಾಗ ಬಹಳ ಸಂತೋಷ ಆಗ್ತದೆ ಅಂಥೇಳಿ ಅವ್ರನ್ನ ಬರ ಹೇಳಿದೆವು. ಕಾರಣಾಂತರದಿಂದ ಅವರು ನಮಗೆ ಇವತ್ತು ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ ಅಂಥೇಳಿ ಬೆಳಿಗ್ಗೆ ತಿಳಿಸಿದ್ದಾರೆ. ಅವರ ಒಂದು ಸಮರ್ಥ ಸ್ಥಾನವನ್ನು ಇವತ್ತು ನಾವು ಸತೀಶ್ ಬಲ್ಲಾಳ್ ಅಂಥೇಳಿ ನಮ್ಮ ಊರಿನವರೇ ಅವರು. ಇಂಥ ಒಂದು ಪ್ರತಿಭೆ ನಮ್ಮ ಊರಲ್ಲಿ ಇತ್ತು ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾವು ಯಾವಾಗಲೂ ಮೇಲೆ ನೋಡುವವರು ಆಗಿಬಿಟ್ಟಿದ್ದೇವೆ, ಕೆಳಗೆ ನೋಡುವುದೇ ಇಲ್ಲ ಆಗಿಬಿಟ್ಟಿದೆ. ಆ ರೀತಿ ಅಂತ ಅಲ್ಲ, ಆ ರೀತಿ ಭಾವಿಸ್ಕೊಳ್ಬಾರ್ದು. ಸತೀಶ್ ಅವರು ಇಷ್ಟು ಒಂದು ಅಂತ ಹೇಳಿದರೆ ಅವರು ಸಿನಿಮಾದಲ್ಲಿ ನಿರ್ಮಾಪಕರಾಗಿ ನಟರಾಗಿ ಬಹಳ ಮುಂದೆ ಬಂದವರು. ಜೀವನ ಚೈತ್ರ ಅನ್ನತಕ್ಕಂಥ ರಾಜ್ಕುಮಾರ್ನ ಪಿಕ್ಚರ್ನಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅನಂತ ಪ್ರೇಮ ಅನ್ನತಕ್ಕಂಥದ್ರಲ್ಲಿ ಅನಂತಕುಮಾರ್ ಮತ್ತು ಅವರು ಸಹ ನಟಿಸಿದ್ದಾರೆ. ಇದೇ ನಮ್ಮ ಕುಂದಾಪುರದಲ್ಲಿ ಶೂಟಿಂಗ್ ಆದಂಥದ್ದು. ಹಾಗೆ ಅವರ ಕಾಲ ಅನ್ನತಕ್ಕಂಥ ತುಳು ಸಿನಿಮಾ ಸಹ ಪ್ರಶಸ್ತಿಗೆ ಅತ್ಯುತ್ತಮ ಕಲಾತ್ಮಕ ಪ್ರಶಸ್ತಿಯೂ ಸಿಕ್ಕಿದೆ. ಹಾಗೆ ಕೊಡವ ಭಾಷೆಯಲ್ಲಿ ಅವರು ಪೊನ್ನರ ಮನಸ್ಸು, ಹೆಣ್ಣಿನ ಮನಸ್ಸು ಅನ್ನತಕ್ಕಂಥ ಒಂದು ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಮಹಾನ್ ವ್ಯಕ್ತಿಗಳು ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅದನ್ನು ನಾವು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಕಿಶನ್ ಹೆಗಡೆ ಇವ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ನಮ್ಮ ಸೌಕೂರು ಮೇಳದ ಒಂದು ಯಜಮಾನರು. ಒಂದು ಮೇಳ ನಡೆಸುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಇದು ಅಂತಲ್ಲ. ಅವರು ಸಮರ್ಥವಾಗಿ 6 ಮೇಳವನ್ನು ನಡೆಸುವಂಥ ಧೀಮಂತ ಅವರು ನಾಯಕ ಅಂತ ಹೇಳ್ಬೋದು. ಅವರು ನಮ್ಮೊಂದಿಗಿದ್ದಾರೆ. ಹಾಗೂ ಯಕ್ಷಗಾನದ ಬಗ್ಗೆ ಹಾಗೂ ನಮ್ಮ ಸಕ್ಕಟ್ಟು ಲಕ್ಷ್ಮಣನ ಬಗ್ಗೆ ಬಹಳ ಅಭಿಮಾನಿಗಳು ಹಾಗೂ ಒಳ್ಳೆ ಅದ್ರ ಬಗ್ಗೆ ಅವರಿಗೂ ಅಭಿಮಾನ ಇತ್ತು. ಇವತ್ತು ನಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ನಾವು ಮರೆಯುವಂತಿಲ್ಲ. ಹಾಗೆ ಕಂದವರ ರಘುರಾಮ್ ಶೆಟ್ರು ಅವರು ನಮ್ಮ ಮನೆಯವರೇ ಆಗಿಬಿಟ್ಟಿದ್ದಾರೆ. ಈಗ ಅವ್ರು ಇಲ್ದಿದ್ರೆ ಆಗುವುದೇ ಇಲ್ಲ. ಈಗ ಅವ್ರ ಸಲಹೆ ಸೂಚನೆ ಇಲ್ದಿದ್ರೆ ಆಗುವುದಿಲ್ಲ. ಅವ್ರ ಪ್ರಸಂಗದಲ್ಲಿ ಶೂದ್ರ ತಪಸ್ವಿನಿ ಆಗಲಿ ಯಾವುದೇ ಪ್ರಸಂಗ ತಗೊಳ್ಳಿ, ಬಣ್ಣದ ವೇಷವನ್ನು ಅವರು ಎಂದಿಗೂ ಮರೆತವರಲ್ಲ. ಅವ್ರು ನಾವು ನಮ್ಮ ಸ್ಮರಣೆಯಲ್ಲಿ ಅವರು ಯಾವತ್ತೂ ಇರುವವರೇ. ಅವ್ರು ನಮಗೆ ಬೇಕಾದರೆ ಅವರು ಇವತ್ತೇ ಉಪಸ್ಥಿತಿ ಬಹಳ ಸಂತೋಷಕರ. ಹಾಗೆ ಅರುಣ್ ಪ್ರಕಾಶ್ ಶೆಟ್ಟಿ ನಮ್ಮ ಕೊಲ್ಲೂರು ಕಾಲೇಜಿನ ಪ್ರಾಂಶುಪಾಲರು. ಇವರು ಸಹ ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ರಸಕ್ರಿಯೆ ಏನಾಯಿತು, ಮುಂದೆ ಏನಾಗ್ತಿದೆ, ಕಾರ್ಯಕ್ರಮ ಹೀಗೆ ಮಾಡುವ ಹಾಗೆ ಮಾಡುವ, ಒಂಥರ ಯಕ್ಷಗಾನ ಅಂತ ಹೇಳಿದ್ರೆ ಅವರಿಗೆ ಫುಲ್ಲು ಅದರಲ್ಲಿ ತನ್ಮಯಶೀಲರಾಗೋರು. ಯಕ್ಷಗಾನ ಅಂತೇಳಿ ಎಲ್ಲಿದ್ದರೂ ಯಕ್ಷಗಾನ ಬಿಡೋರಲ್ಲ. ಅಲ್ಲಿ ಹೋಗಿ ತನ್ನೊಂದು ಉಪಸ್ಥಿತಿಯನ್ನು ತೋರಿಸೋರು. ಅಷ್ಟು ಅವರು ಪ್ರಾಂಶುಪಾಲರು ಆದರೂ ಸಹ ಅವರು ಒಂದು ಯಕ್ಷಗಾನ ಇತ್ತು ಅಂತ ಹೇಳಿದ್ರೆ ಅವ್ರು ಕಾಲೇಜಲ್ಲಿ ಕೂತ್ಕೊಳ್ಳೋರೇ ಅಲ್ಲ.
ಆ ಯಕ್ಷಗಾನಕ್ಕೆ ಹೋಗಿ ಅವರಲ್ಲಿ ಹಾಜರಿದ್ದಾನಂತೆ ಗ್ಯಾರಂಟಿ ಅಂತ ಹೇಳ್ಬೋದು. ಅವರ ಒಂದು ಉಪಸ್ಥಿತಿ ನಮಗೆ ಸಂತೋಷಕರವೇ. ಹಾಗೆಯೇ ನಮ್ಮ ಮಹಾಬಲೇಶ್ವರ ಕಡೆ ಇವರು ಯಕ್ಷಗಾನದ ಬಹಳ ಆಸಕ್ತರು. ಇವರು ಏನು ಹೇಳಿದರೆ, ಬಹಳ ಎಳವೆ ವಯಸ್ಸಿನಲ್ಲಿ ಬೆಂಗಳೂರು ಈ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸ್ವರ್ಣ ಪದಕವನ್ನು ಪಡೆದವರು, ಗೋಲ್ಡ್ ಮೆಡಲ್ ಪಡೆದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿ. ಇವ್ರ ಬಗ್ಗೆ ನಾವು ಹೇಳಬೇಕಂದ್ರೆ, ಇವತ್ತಿನ ಒಂದು ಎಜುಕೇಶನ್, ಇವತ್ತಿನ ಒಂದು ಮಕ್ಕಳಲ್ಲಿ ಒಂದು ಅತ್ಯುತ್ತಮವಾಗಿ ಓದ್ತಾರೆ ಅಂತ ಹೇಳಿದ್ರೆ 24 ಗಂಟೆ ಓದ್ತಾರೆ. ಅವ್ರಿಗೆ ಅದರ್ ಆಕ್ಟಿವಿಟೀಸ್ ಬಗ್ಗೆ ಜ್ಞಾನವೇ ಇಲ್ಲ, ಇದರ ಬಗ್ಗೆ ಅವ್ರು ಹೋಗೋರೇ ಇಲ್ಲ. ಇವ್ರು ಹಾಗಲ್ಲ, 24 ಗಂಟೆ ಓದಿದ್ದು ನಾನು ನೋಡೇ ಇಲ್ಲ, ನನ್ನ ಜೊತೆಗೆ ಇದ್ದವರು ಇವರು, ಇವರ ಒಂದು ಆತ್ಮೀಯತೆ. ಇವರು ಸಹ ಏನೇ ಕಾರ್ಯಕ್ರಮ ಮಾಡಿದ್ರು ನಾನಿದ್ದೇನೆ, ನೀವು ಏನು ಹೆದರಬೇಡಿ, ನಮ್ಮ ಹಿನ್ನೆಲೆಯಾಗಿ ಅವರು ಇದ್ದವರು. ಇವತ್ತು ನಾವು ಬನ್ನಿ ಅಂತ ಹೇಳಿದಾಗ ನನಗೆ ಬೇಡ, ಆಗುದಿಲ್ಲ, ನಮಗೆ ಸ್ಟೇಜಲ್ಲಿ ಆಗುದಿಲ್ಲ ಮರ್ರ ಅಂತ ಹೇಳಿದ್ರು. ಒತ್ತಾಯಪೂರ್ವಕವಾಗಿ ಅವರು ಬಂದಿದ್ದಾರೆ. ಅವರ ಉಪಸ್ಥಿತಿಯು ನಮಗೆ ಸಂತೋಷಕರವೇ. ಹಾಗೆ ಇವತ್ತಿನ ಸನ್ಮಾನಿತರು ಮರೆಯುವಂತಿಲ್ಲ, ಪ್ರಖ್ಯಾತ ಭಾಗವತರು. ಅವರ ಬಗ್ಗೆ ನಾವು ಹೇಳಬೇಕು. ಅವರು ಇವತ್ತು ಸನ್ಮಾನದಲ್ಲಿ ಅವರ ಬಗ್ಗೆ ನಾವು ತಿಳಿದುಕೊಳ್ಳಿದ್ದೇವೆ, ಅವರ ಹೆಚ್ಚಿನ ವಿಷಯ. ಹಾಗೆ ನಮ್ಮ ಅಜ್ಜನ ತಮ್ಮ ಆದಂಥವರು ಶ್ರೀನಿವಾಸ ಸಕ್ಕಟ್ ಅವರು ಸಹ ನಮ್ಮ ಕುಟುಂಬದ ಹಿರಿಯವರು. ಅವರು ಸಹ ಬಹಳ ಶ್ರಮಜೀವಿ. ಯಕ್ಷಗಾನಕ್ಕೆ ಅವರು ಇಂಬು ಕೊಟ್ಟವರು ಅಂತ ಹೇಳೋದನ್ನು ನಾವು ಮರೆಯುವಂತಿಲ್ಲ ನಮ್ಮ ಅಜ್ಜಂಗೆ. ಹಾಗೆ ಕೊಲ್ಲೂರು ಅರ್ಚಕರಾದಂಥ ರವೀಂದ್ರ ಭಟ್ ಅವರು, ಇವರು ನಮ್ಮೊಂದಿಗೆ ಏನಾಗಿದೆ, ಮುಂದೇನಿದೆ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅವರು ನಮ್ಮೊಂದಿಗಿದ್ದು ಸಹಕರಿಸುವಂಥ ಮಹಾನ್ ಚೇತನ ನಮ್ಮೊಂದಿಗಿದೆ. ಹಾಗೆಯೇ ದೇವಹನಹಳ್ಳಿಯವರು ನಾನು ಉಪದ್ರ ಕೊಟ್ಟಷ್ಟು ಇನ್ನು ಯಾರು ಕೊಟ್ಟಿಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಿನ್ನೆ ನೀವು ಬನ್ನಿ ಅಂತ ಅವರು ಒಂದು ನಮ್ಮ ಅಜ್ಜನ ಒಂದು ಎಷ್ಟೊಂದು ಇದೆ ಆಸಕ್ತರು ಅಂತ ಹೇಳಿದ್ರೆ, ಅಜ್ಜನ ಫೋಟೋವನ್ನು ಇಟ್ಕೊಂಡೇ ಅವ್ರ ಮನೆಯಲ್ಲಿ ಪೂಜೆ ಮಾಡುವಂಥವ್ರು. ಇವತ್ತು ಅಜ್ಜನಷ್ಟು ಎತ್ತರದ ಫೋಟೋ ಎಲ್ಲಿದೆ ಕೇಳಿದ್ರೆ, ನಾವು ಛಾಯಾಚಿತ್ರ ಎಲ್ಲಿದೆ ಕೇಳಿದ್ರೆ ಅವ್ರ ಮನೆಗೆ ಹೋಗೋ ಪರಿಸ್ಥಿತಿ ನಮ್ಗೆ ಬಂದಿದೆ. ಅಷ್ಟು ಅಜ್ಜನ ಅವರು ಅಷ್ಟು ಅಭಿಮಾನಿಗಳು. ಅವ್ರು ಇವತ್ತು ಪಾಪ ಅಂಕೋಲದಿಂದ ಬಂದಿದ್ದಾರೆ. ಅವರು ಅಂಕೋಲದಿಂದ ಅಷ್ಟು ದೂರದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಅಜ್ಜನ ಮೇಲೆ ಇಟ್ಟತಕ್ಕಂಥ, ಸಕ್ಕಳ ಲಕ್ಷ್ಮಣಯ್ಯನವ್ರ ಮೇಲೆ ಇಟ್ಟತಕ್ಕಂಥ ಆ ಒಂದು ಅಭಿಮಾನವೇ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಅವರು ಸಾಮಾನ್ಯ ವ್ಯಕ್ತಿಗಳು ಅಲ್ಲ, ಅವರು ಪ್ರಣವ ರೂಪದ ಭಾವಶುದ್ಧಿ. ಪ್ರತಿಯೊಬ್ಬ ಯಕ್ಷಗಾನ ಪ್ರೇಕ್ಷಕನು, ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದನು ಓದಬೇಕಾದಂಥದ್ದು. ಒಬ್ಬ ಪ್ರೇಕ್ಷಕನ ನೆಲೆಯಲ್ಲಿ ನಿಂತು ಯಕ್ಷಗಾನವನ್ನು ಬಹಳ ಕೊಂಡಾಡಿದವರು. ಅವರ ಒಂದು ಪ್ರತಿಭಾನ್ವಿತೆ. ಅವರು ತುಂಬ ಬರಹಗಳನ್ನು ಬರೆದಿದ್ದಾರೆ. ಅವರು ವೇದಿಕೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದುದು ಸಂತೋಷಕರ. ಹಾಗೆಯೇ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ರಾಮಕೃಷ್ಣ ಬಸರೂರವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇನ್ನು ಹೇಳ್ತಾ ಹೋದರೆ ಇವತ್ತಿನ ದಿನವೇ ನನಗೆ ಬೇಕಾಗ್ಬೋದು ಅನಿಸ್ತದೆ. ಹಾಗಾಗಿ ಪ್ರತಿಯೊಂದು ನಮ್ಮ ಮಾಧ್ಯಮ ಬಂಧುಗಳು ಪ್ರತಿಯೊಬ್ಬರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರ ಒಂದು ಸಹಗೂಡುವಿಕೆಯಿಂದ ಇವತ್ತಿನ ಒಂದು ಕಾರ್ಯಕ್ರಮ ನಡೆದಿದೆ. ಹಾಗೆ ನಮ್ಮ ಕಾರ್ಯಕ್ರಮದ ಪ್ರತಿಷ್ಠಾನದ ಇನ್ನು ಮುಂದೆ ನಾವೇನು ಮಾಡ್ತೇವೆ, ಹಿಂದೆ ಏನಾಗಿದೆ, ಇವತ್ತು ಏನಾಗ್ತಿದೆ, ಮುಂದೆ ಏನಾಗ್ತಿರೋದು ಅನ್ನೋದನ್ನು ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಬಂದಿದ್ದೇನೆ. ಜಾಸ್ತಿ ಮಾತಾಡ್ತಿದ್ದೇನೆ ಅಂತ ತಿಳ್ಕೊಳ್ಬೇಡಿ. ಹಾಗೆ ನಮ್ಮ ಒಂದು ಈ ಯಕ್ಷಗಾನದನ್ನು ನಾವು ಕಿಶನ್ ಅಡಿಯವ್ರ ಹತ್ರ ಇವತ್ತು ಕೇಳಬೇಕಾದ ಪರಿಸ್ಥಿತಿ ಬಂದಿದೆ. ನಮ್ಮ ಬಣ್ಣದ ವೇಷಕ್ಕೊಂದು ಸ್ಥಾನ ಇತ್ತು ನಮ್ಮ ಅಜ್ಜ ಇರುವಾಗ, ಮುಂದರ್ತಿ ಮೇಳದಲ್ಲಿ 2ನೇ ವೇಷದ ಎದುರಿಗೆ ಇತ್ತು ಅಂತ ನಾನು ಕೇಳಿದ್ದೆ. ಅದು ಒಂದು ಇವತ್ತಿನ್ನು ಮುಂದುವರ್ಸ್ಕೊ ಬರಲಿ, ಇಂಥ ಬಯಲಾಟ ಮೇಳಗಳೆಲ್ಲರೂ ಬರಲಿ, ಒಬ್ಬ ಬಣ್ಣದ ವೇಷ ಅಂತ ಒಬ್ಬ ವ್ಯಕ್ತಿ ಇರಲಿ ಅಂತೇಳಿ ನಾವು ಆಶಿಸ್ತೇವೆ. ಆ ಒಂದು ಶ್ರಮ, ಆ ಒಂದು ಬಣ್ಣದ ವೇಷ ನಮ್ಮ ಒಂದು ಬಡಗತಿಟ್ಟಿನಲ್ಲಿ ಉಳಿದುಕೊಳ್ಳಿ ಅಂಥೇಳಿ ಈ ಮೂಲಕ ನಾನು ನೆನಪಿಸ್ಕೊಳ್ತೇನೆ. ಆ ಒಂದು ಬಣ್ಣದ ವೇಷವನ್ನು ಇನ್ನು ಮರುಬಳಕೆಗೆ ತರಬೇಕು ಅನ್ನತಕ್ಕಂಥ ನಮ್ಮ ಪ್ರತಿಷ್ಠಾನದ ಒಂದು ಉದ್ದೇಶವೂ ಆಗಿದೆ. ಹೂವಿನ ಕೋಲು, ಚಿಕ್ಕಮೇಳ ಇವೆಲ್ಲ ಯಕ್ಷಗಾನದ ಪ್ರಾಕಾರಗಳು. ಇವನ್ನು ಸಹ ಹಾಗೂ ನಮ್ಮ ಅಶಕ್ತ ಕಲಾವಿದರು ತುಂಬ ಜನ ಇದ್ದಾರೆ. ಅವರಿಗೂ ನಮ್ಮ ಕೈಯಲ್ಲಾದಷ್ಟು ಈ ಪ್ರತಿಷ್ಠಾನದ ವತಿಯಿಂದ ನಾವೇನಾದರೂ ಸಹಕರಿಸಬೇಕು. ಹಾಗೂ ವಿದ್ಯಾರ್ಥಿ ವೇತನ, ಈ ಸಮಾಜಮುಖವಾಗಿ ಎಷ್ಟು ಮುನ್ನಡಿಬಹುದು ಅಷ್ಟು ನಾವು ಈ ಒಂದು ಪ್ರತಿಷ್ಠಾನದ ವತಿಯಿಂದ ಮುನ್ನಡೆಸಬಹುದು, ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೋದು ಅಂಥೇಳಿ ಪ್ರತಿಷ್ಠಾನದ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸ್ತೇನೆ. ಥ್ಯಾಂಕ್ ಯು. ಇದಕ್ಕೆ ಪ್ರಮುಖ ಕಾರ್ಯಕ್ರಮವಾದ ಸನ್ಮಾನ ಕಾರ್ಯಕ್ರಮ. ಯಕ್ಷಾಭಿಮಾನಿಗಳು, ಯಕ್ಷ ಕಲಾ ರಸಿಕರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮಿಸುತ್ತಾ, ಬಣ್ಣದ ಸಕ್ಕಟ್ಟು ಶ್ರೀ ಲಕ್ಷ್ಮೀನಾರಾಯಣಯ್ಯ ಪ್ರತಿಷ್ಠಾನ ವಿ ಸೋಕೂರು ಈ ಸಕ್ಕಟ್ಟು ಇದರ ವತಿಯಿಂದ ದ್ವಿತೀಯ ವರ್ಷದಲ್ಲಿ ನಡೆಯುತ್ತಿರುವಂತಹ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದೇನೆ. ಮಮತೆಯ ಮಹಾನ್ ಭಾಗವತ ಮತ್ಯಾಡಿ ನರಸಿಂಹ ಶೆಟ್ಟಿಯವರೇ, ಕನ್ನಡ ಕರಾವಳಿಯ ಕಲೆ ಯಕ್ಷಗಾನವು ಓದು ಬರಹ ಬಾರದವರಿಗೂ ರಾಮಾಯಣ, ಮಹಾಭಾರತ, ಭಾಗವತದ ಕಥಾನಕಗಳ ದೃಶ್ಯ ಮಾಧ್ಯಮದ ಮೂಲಕ ಜನರ ಜ್ಞಾನವನ್ನು ಹೆಚ್ಚಿಸಿ ಸುವಿಚಾರವನ್ನು ಮೂಡಿಸಿ ಸಚ್ಚಾರಿತ್ರ್ಯವಂತರನ್ನಾಗಿಸಿದೆ. 27/6/1927 ಜಿ ರಾಮಣ್ಣ ಶೆಟ್ಟಿ ಮತ್ತು ಮುತ್ತಕ್ಕ ಶೆಟ್ಟಿಯವರ ಪುತ್ರನಾಗಿ
ಕುಂದಾಪುರ ತಾಲೂಕಿನ ಮತ್ಯಾಡಿಯಲ್ಲಿ ತಾವು ಜನಿಸಿದಿರಿ. ಅಂದಿನ ಅರ್ಥಧಾರಿಗಳಾದ ಅಜ್ಜ ಶೇಷ ಹೆಗ್ಡೆಯವರ ಜೊತೆಯಲ್ಲಿ ಆಟಕೂಟಗಳ ಸವಿ ಉಂಡು ಯಕ್ಷಗಾನದ ಆಸಕ್ತಿ ಬೆಳೆದು ಭಾಗವತರೇ ಆದಿರಿ. ಆಟ ಸಸೂತ್ರವಾಗಿ ನಡೆಯುವಂತೆ ಮಾಡುವ ಸೂತ್ರಧಾರರೇ ಭಾಗವತರು. ಅವರೇ ಮೇಳದ 1ನೇ ವೇಷಧಾರಿ. ಆತ್ಮೀಯ ಭಾಗವತರೇ, ತಾವು ಗುರು ನಾರಾಯಣಪ್ಪ ಉಪ್ಪೂರ ಹಾಗೂ ತಿಮ್ಮಪ್ಪ ನಾಯಕರಿಂದ ರಂಗತಂತ್ರ ಅಧ್ಯಯನ ಮಾಡಿ